ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಸ್ವಲ್ಪ ಬಿಸಿನೀರು ಕುಡಿದು ಹಾಗೆಯೇ ಒಂದು 2 ರೌಂಡ್ ವಾಕ್ ಮಾಡೋಣ ಅಂತ ಹೇಳಿ ವಾಕ್ ಮಾಡ್ತಾಯಿದ್ದೀನಿ. ಏನು ಅಂದರೆ ಬೆಳಗ್ಗೆ ಹೊತ್ತು ಎದ್ದು ಒಂದು ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಥರ ಮಾಡಿದ್ರೂ ತುಂಬ ಒಳ್ಳೆಯದು. ಬಟ್ ನಮಗೆ ಆ ರೀತಿಯಾಗೆಲ್ಲ ಮಾಡೋದಕ್ಕೆ ಆಗಲ್ಲ, ಟೈಮ್ ಇಲ್ಲ ಅಂತ ಹೇಳಿದ್ರು. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ವಾಕ್ ಮಾಡಬೇಕು. ಒಂಥರ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಒಂಥರ ಮೈಂಡು ಸಹ ಫ್ರೆಶ್. ಇವಾಗ ಮಾರ್ನಿಂಗ್ ನಾವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತೀವೋ ದಿನ ಎಲ್ಲ ಅದೇ ರೀತಿಯಾಗಿರುತ್ತಂತೆ ಅಲ್ವಾ. ಸೊ ನಾವು ಖುಷಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಮೈಂಡ್ ಫ್ರೀ ಆಗಿರಬೇಕು. ಅದಕ್ಕೆ ಒಂದು ಸ್ವಲ್ಪ ಫಿಸಿಕಲ್ಲಾಗಿ ಏನಾದರೂ ನಾವು ವರ್ಕೌಟ್ ಮಾಡಬೇಕು. ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ಈ ವಾಕ್ ಆದರೂ ಸಿಂಪಲ್ ಅಲ್ವಾ, ಮಾಡ್ಬೋದಲ್ವ ಎಲ್ಲರೂ. ಸೊ ಹಾಗಾಗಿ ನಾನು ಸಹ ಬೆಳಗ್ಗೆ ಹೊತ್ತು ಒಂದು 10 ಮಿನಿಟ್ಸ್ ವಾಕ್ ಮಾಡ್ತೀನಿ ಅಷ್ಟೇ. ತುಂಬ ದೂರ ಏನೂ ಹೋಗೋದಿಲ್ಲ, ಇಲ್ಲೇ ಹತ್ರದಲ್ಲೇ ನಮ್ಮಮ್ಮವ್ರ ಮನೆ ರೋಡ್ ಇದೆಯಲ್ಲ ನೋಡಿ, ಆ ಎಂಡ್ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಅಷ್ಟೇನೆ. ಇನ್ನು ಮಕ್ಕಳು ಇಬ್ಬರು ಎದ್ದಿರೋದಿಲ್ಲ, ತಾನ್ಯಾನಾಗಿರಲಿ ಮಾನ್ಯ ಆಗಿರಲಿ, ಅವ್ರಿನ್ನ ಎದ್ದಿರೋದಿಲ್ಲ. ಇವಾಗೆಲ್ಲ ಸ್ಕೂಲ್ ರಜಾ ಇರೋದ್ರಿಂದ ಸೊ ಮಕ್ಕಳೆಲ್ಲ ಆರಾಮಾಗಿ ನಿದ್ದೆ ಮಾಡ್ಬೋದು. ಇನ್ನು ಒಂದು ಸತಿ ಮಲಗಿದ್ರೆ ಅಷ್ಟೇ, ಇನ್ನು ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡೋದಿಲ್ಲ. ಎಲ್ಲೋ ರೇರು ದೊಡ್ಡೋಳು ಮಲಗೋದು, ಚಿಕ್ಕವಳು ಹೆಂಗೋ ಮಲಗಿಸ್ಬಿಡ್ತೀನಿ, ದೊಡ್ಡೋಳು ರೇರು ಮಲಗೋದು. ಸೊ ನಾನು ಇವತ್ತಿನ ವ್ಲಾಗಲ್ಲಿ ಗೃಹಿಣಿಯರಿಗೆ, ಅಂದರೆ ನಾವು ಮನೇಲಿರ್ತೀವಿ, ಮನೇಲಿದ್ದಾಗ ಏನು ಕೆಲಸ ಇರುತ್ತೆ ನಮಗೆ ಹೇಳ್ತಾರೆ, ಮನೇಲೇ ಇರ್ತಾರೆ ಏನು ಕೆಲಸ ಇರುತ್ತೆ ಅಂತ. ಬಟ್ ನಮಗೂ ಕೆಲಸ ಇರುತ್ತೆ ಅಲ್ವಾ. ಮನೆಯನ್ನು ನೀಟಾಗಿ ಇಟ್ಕೊಳೋದನ್ನು ಒಂದು ನಮಗೆ ಒಂದು ಟಾಸ್ಕ್ ಏನೇ ಅಂತ ಅಂದ್ಕೊತೀವಿ ನಮ್ಮಲ್ಲಿ. ಯಾಕಂದರೆ ದಿನ ಅದೇ ಕೆಲಸ ಮಾಡ್ತಿರಬೇಕು, ಬೋರ್ ಆಗಲ್ವಾ ಅಂತ ನಾವು ಅಂದ್ಕೊಬೋದು. ಬೆಳಗ್ಗೆ ಎದ್ದರೆ ಅದೇ ತಿಂಡಿ ಮಾಡೋ, ಅದೇ ಕೆಲಸಗಳು ಮಾಡೋ ಅಂತ ನಾವು ಅಂದ್ಕೊತೀವಿ. ಬಟ್ ನಮ್ಮದೇ ಯೋಚನೆ ಮಾಡಬೇಡಿ, ಗಂಡಸ್ರದನ್ನು ಸಹ ಯೋಚನೆ ಮಾಡಬೇಕು, ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ. ಸೊ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಿರ್ತಾರೆ, ಇನ್ನು ಸಂಜೆ ಬಂದಾಗ ಮನೆ ಯಾವ ರೀತಿ ಇದ್ದರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಆ ಖುಷಿ ಅನ್ನೋದಕ್ಕಿಂತ ಟೆನ್ಷನಿಂದ ಏನೇನೋ ಅವ್ರ ಕೆಲಸ ಓಡಾಟ ಇರುತ್ತೆ. ಮನೆಗೆ ಬಂದರೆ ಮನೆ ಒಂದು ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಅವರಿಗೆ ಅಲ್ವಾ. ಸೊ ನಾವು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸು. ಸಿಂಪಲ್ ವರ್ಕ್, ಇನ್ನೇನು ಅಂತ ಕಷ್ಟಗಳಾಗಿರ್ಬೋದು ಆ ಥರ ವರ್ಕನ್ನು ಏನೂ ಇಲ್ಲ ಸ್ನೇಹಿತರೆ. ಸಿಂಪಲ್ ವರ್ಕ್, ಇಷ್ಟು ಕೆಲಸಗಳನ್ನ ನಾವು ದಿನ ಮಾಡಿಕೊಂಡ್ರೆ ಮನೆ ಕ್ಲೀನಾಗೂ ಇರುತ್ತೆ, ನಾವು ಕೂಡ ಖುಷಿಯಾಗಿರ್ಬೋದು. ಯಾಕಂದರೆ ಕೆಲಸದಿಂದ ಬಂದಾಗ ಅವರು ಖುಷಿಯಾಗಿ ಮಾತಾಡಬೇಕು ಅಂದರೆ ಮೊದಲಾಗಿ ನಮ್ಮ ಒಂದು ಮನೆ ಎನ್ವಿರಾನ್ಮೆಂಟ್ ಕ್ಲೀನಾಗಿರಬೇಕು ಅಲ್ವಾ. ಸೊ ಬನ್ನಿ, ಫಸ್ಟ್ ಸ್ಟೆಪ್ ಬಂದು ನಾವು ಬೆಡ್ನ ಕ್ಲೀನ್ ಮಾಡ್ಕೊಳೋದು. ಎದ್ದಿಷ್ಟಕ್ಕೇ ಮೇಯ್ನಾಗಿ ಕೆಲಸ ಅದೇನೇ. ನೀಟಾಗಿ ಬೆಡ್ನೆಲ್ಲ ಏನಿರುತ್ತೆ ಬೆಡ್ಶೀಟೆಲ್ಲ ಒದರಿ ಆ ತಲೆದಿಂಬುಗಳನ್ನೆಲ್ಲ ನೀಟಾಗಿ ಹಾಕಿ ಹಾಗೆಯೇ ಬ್ಲ್ಯಾಂಕೆಟ್ನ ಮಡ್ಚಿಡೋದು. ಇದು ಮೇನ್ ಕೆಲಸನೇ ಇದು ಎದ್ದಾಗ. ಯಾಕಂದರೆ ಈ ಕೆಲಸ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ನಾವು ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ. ಹಾಗೆಯೇ ಅದು ಬಿಟ್ಟು ಇನ್ನೊಂದು ಕೆಲಸ, ಇವಾಗ ಆಚೆ ಕಸ ಗುಡ್ಸೋಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಅದಾದಮೇಲೆ ಏನು ಮಾಡ್ಬಿಡ್ತೀವಿ, ನೆಕ್ಸ್ಟು ಕಿಚನ್ಗೆ ಹೋಗ್ಬಿಡ್ತೀವಿ. ಸೊ ಈ ಕೆಲಸ ಹಂಗೆ ಬಿದ್ದಿರುತ್ತೆ. ಸೊ ಫಸ್ಟ್ ಅದಕ್ಕೇನೆ ಈ ಕೆಲಸ ಮುಗಿಸ್ಕೊಂಬಿಟ್ರೆ ಇನ್ನು ರೂಮಲ್ಲಿ ಅಂಥ ದೊಡ್ಡ ಕೆಲಸ ಏನೂ ಇರೋದಿಲ್ಲ ಅಲ್ವಾ. ಸೊ ಮೇಯ್ನಾಗಿ ಈ ಒಂದು ಬೆಡ್ನ ಕ್ಲೀನ್ ಮಾಡ್ಕೊಳೋದಾಗಿರ್ಬೋದು. ಹಾಗೆಯೇ ಬೆಡ್ಶೀಟ್ ಸಹ ಮಡಿಸಿ ನೀಟಾಗಿ ಹಾಕಿದ್ರೆ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಅಟ್ಲೀಸ್ಟ್ ಮೊದಲಿಗಿಂತ ಇವಾಗಾದರೂ ಪರವಾಗಿಲ್ಲ ಅಲ್ವಾ. ಸಿಂಪಲ್ ಆಗಿರೋಂತಹ ಕೆಲಸಗಳು ಅಷ್ಟೇನೆ. ಸೊ ನೋಡಿ ಹೇಗಿದೆ ಅಂತ. ಹಾಗೆ ಮೇನ್ ಕೆಲಸ ಇನ್ನೊಂದೇನು ಅಂದರೆ ಕಿಟಕಿಗಳನ್ನ ಓಪನ್ ಮಾಡಿ, ಸೊ ಫ್ರೆಶ್ ಗಾಳಿ ಬಂದಾಗ ಒಂದು ವೆಂಟಿಲೇಷನ್ ಚೆನ್ನಾಗಿರಬೇಕು. ರೂಮಲ್ಲೇ ಅಂತ ಅಲ್ಲ, ಹಾಲಲ್ಲಾಗಿರ್ಬೋದು, ಹಾಲಲ್ಲೂ ಸಹ ವಿಂಡೋಸ್ ಎಲ್ಲ ಬೆಳಗ್ಗೆ ಆಗಿಷ್ಟಕ್ಕೇ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಡಬೇಕು. ಸೊ ನೆಕ್ಸ್ಟ್ ಬಂದು ಇನ್ನು ಹಾಲ್ ನೋಡಿ, ನೀವು ನೋಡ್ತಿರ್ಬೋದು. ಸೊ ಮಕ್ಕಳಂದಮೇಲೆ ಏನಾನ ಒಂದು ವಸ್ತು ತೊಗೊಂಡಿದ್ದು ಅಲ್ಲಲ್ಲೇ ಇಟ್ಬಿಡ್ತಾರೆ, ಟಿ ವಿ ನೋಡ್ತಾರೆ, ತಿರ್ಗಿ ರಿಮೋಟ್ಸ್ ಎಲ್ಲ ಅಲ್ಲೇ ಇಡ್ತಾರೆ, ಒಂದು ಬುಕ್ ತೊಗೊಂಡಿರ್ತಾಳೆ ಬರೆಯೋಕ್ಕೆ ಅಂತ ಮತ್ತೆ ಅಲ್ಲೇ ಇಡೋದು, ಅದೇ ರೀತಿ ಆಗಿರುತ್ತೆ. ಸೊ ಅದನ್ನು ಪ್ರತಿಯೊಂದು ಎತ್ತಿಡಬೇಕು. ಅದೇ ಜಾಗದಲ್ಲಿ ಇಟ್ಟರೆ ಸೊ ಅಳ್ಳಿರೋ ಥರನೂ ಕಾಣೋದಿಲ್ಲ. ನಾವೇನು ಮಾಡ್ತೀವಿ, ನೀರು ಕುಡಿದಿಷ್ಟಕ್ಕೆ ಅಲ್ಲೇ ಟೀಪಾಯ್ ಮೇಲೆ ಇಡ್ತಾರೆ. ಸೊ ಅದು ಗಂಡಸರು ಮಾಡ್ತಾರೆ ರೀತಿಯಾಗಿ, ಹಂಗೆ ಇಟ್ಬಿಡೋಕ್ಕಾಗಲ್ಲ ಅಲ್ವಾ. ಅದನ್ನೆಲ್ಲ ನಾವು ನೀಟಾಗಿ ಎತ್ತಿಟ್ಕೊಬೇಕು. ಇನ್ನು ಹಾಲಲ್ಲಿ ಯಾರಾದರೂ ಬಂದಾಗಿರ್ಬೋದು, ಅಲ್ಲೇ ಮೇಯ್ನ್ ಅದೇ ಅಲ್ವಾ, ಬಂದಾಗ ಸ್ಟಾರ್ಟಿಂಗ್ ಕಾಣೋವಂಥದ್ದೇ ಹಾಲು. ಸೊ ಹಾಗಾಗಿ ಹಾಲನ್ನು ಸಹ ನೀಟಾಗಿರಬೇಕು. ಇನ್ನು ನೆಕ್ಸ್ಟ್ ಬಂದು ಪಾತ್ರೆಗಳನ್ನೆಲ್ಲ, ಇವಾಗ ನಾವು ಬೇಷನಲ್ಲಿರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ಒರೆಸಿ ಎತ್ತಿಡ್ತಾಯಿದ್ದೀನಿ. ಸೊ ಯಾಕೆ ಒರೆಸಿಡೋದು ಅಂದರೆ ಕ್ಯಾಬಿನೆಟ್ಸ್ಗೆಲ್ಲ ನೀರು ತೊಟ್ಟಿದ್ರೆ ಅದು ಕಲೆ ಆಗೋ ಥರ ಇರುತ್ತಲ್ವ. ಹಾಗಾಗಿ ನೀಟಾಗಿ ಪಾತ್ರೆಗಳನ್ನೆಲ್ಲ ಒರೆಸಿ ಅದೇ ಪ್ಲೇಸ್ಗೆ ಇಟ್ಟಿದ್ದಾಯಿತು.
ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂದರೆ ಈ 2 ಟಿಪ್ಸ್ನ ಫಾಲೋ ಮಾಡಿ. ಏನು ಅಂತಂದರೆ, ನಾವು ಏನೇ ಒಂದು ವಸ್ತು ತೊಗೊಂಡ್ರು, ಇವಾಗ ಫಾರ್ ಎಕ್ಸಾಂಪಲ್ ಟೀ ಮಾಡಬೇಕು ಅಂದರೆ ಒಂದು ಸಕ್ಕರೆ ತೊಗೊಳ್ತೀವಿ ಅಂದ್ಕೊಳ್ಳಿ, ಆ ಬಾಕ್ಸ್ನ ಅಲ್ಲೇ ಶೆಲ್ಫ್ ಮೇಲೆ ಇಟ್ಬಿಡೋದು. ಒಂದು ಚಾಕು ತೊಗೊಂಡ್ರು ಆ ಶೆಲ್ಫ್ ಮೇಲೆ ಬಿಟ್ಬಿಡೋದು, ಆ ರೀತಿಯಾಗಿ ಮಾಡೋಕ್ಕೆ ಹೋಗಬಾರ್ದು. ಅವಾಗೇ ನಮಗೆ ಒಂಥರ ಅಲ್ಟಿರೋ ಥರ ಕಾಣೋದು. ಏನು ಗೊತ್ತಾ, ಆವಾಗಿನ ಕೆಲಸ ಅವಾಗೇ ಮಾಡ್ಕೊಂಬಿಟ್ರೆ ನಮಗೆ ಈಸಿ ಅನಿಸುತ್ತೆ. ಇವಾಗ ನಾವು ಎಲ್ಲಿ ತೊಗೊಂಡಿರ್ತೀವೋ ಅದನ್ನು ಮತ್ತೆಲ್ಲೇ ವಾಪಸ್ ಇಟ್ಟರೆ ಮತ್ತು ತಿರ್ಗಾ ಅದಕ್ಕೆ ಕೆಲಸ ಮಾಡೋದಕ್ಕೆ ಸಪ್ರೇಟ್ ಟೈಮ್ ತೊಗೊಳೋಂಥ ಅವಶ್ಯಕತೆ ಇರಲ್ಲ ಅಲ್ವಾ. ಹಾಗಾಗಿ ಮೇಯ್ನಾಗಿ ನಾವೇನೇ ಒಂದು ವಸ್ತು ತೊಗೊಂಡ್ರು ಅದನ್ನು ಅದೇ ಎಲ್ಲಿಟ್ಟಿರ್ತೀವಿ ಆ ಜಾಗದಲ್ಲಿ ಮತ್ತೆ ವಾಪಸ್ ಇಡೋದು ತುಂಬಾ ಇಂಪಾರ್ಟೆಂಟ್ ಕೆಲಸ ಅದು. ಅಂದ್ಕೊಳ್ತೀವಿ ಅದು ಈಸಿನೇ, ಅಂಥ ಕಷ್ಟಕರ ಕೆಲಸ ಅಲ್ಲ, ಬಟ್ ಆದ್ರೂ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದೊಂದು ಮೇಯ್ನಾಗಿ ಫಾಲೋ ಮಾಡ್ಕೊಳ್ಳಿ. ಏನೇ ವಸ್ತು ತೊಗೊಂಡ್ರು ವಾಪಸ್ ಅಲ್ಲೇ ಇಡಬೇಕು. ಆಮೇಲೆ ನಾನು ನೆಕ್ಸ್ಟು ಸಿಂಕಲ್ಲಿ ಪಾತ್ರೆ, ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಇದೊಂದೇ ಪಾತ್ರೆ ಅಲ್ವಾ ಬಿಡು ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನಮ್ಮ ಪಾಡಿಗೆ ಏನೋ ಒಂದು ರೆಸ್ಟ್ ಮಾಡೋದಾಗಿರ್ಬೋದು, ಆ ರೀತಿಯಾಗಿ ಮಾಡೋಕ್ಕೋದಾಗ ಮತ್ತು ನಾವು ರಿಟರ್ನ್ ಬರೋಷ್ಟರಲ್ಲಿ ಪಾತ್ರೆಗಳು ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಪಾತ್ರೆ ಆದ್ರೂ ಪರವಾಗಿಲ್ಲ, ಅವಾಗೇ ವಾಶ್ ಮಾಡಿ ಇಟ್ಬಿಟ್ರೆ ನಮಗೆ ಹೇಳಿದ್ನಲ್ಲ ಅಷ್ಟೊಂದಾಗಿ ಕೆಲಸ ಮಾಡಬೇಕು, ಕೆಲಸ ಇದೆ ಅನ್ನೋ ಸ್ಟ್ರೆಸ್ ಇರೋದಿಲ್ಲ. ಯಾವ್ಯಾವ ಕೆಲಸ ಯಾವಾಗ ಮಾಡಬೇಕು, ಹಾಗೆಯೇ ಸಣ್ಣ ಪುಟ್ಟ ಕೆಲಸನೂ ಆಗಿಂದಾಗೆ ಮಾಡಿಬಿಟ್ರೆ ಮತ್ತು ತಿರ್ಗಾ ಅದನ್ನು ನಾವು ಮರ್ತೋಗೋವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸತಿ ಅಲ್ವಾ. ಬಿಡು ಆಮೇಲೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಇರ್ತೀವಿ, ಆಮೇಲೆ ಏನೋ ಕೆಲಸಗಳಿದ್ರಲ್ಲಿ ಅದನ್ನು ಮರ್ತೇ ಬಿಟ್ಟಿರ್ತೀವಿ. ಹಾಗಾಗಿ ಏನೇ ಕೆಲಸ ಮಾಡ್ತೀವಿ, ಅದು ಸಣ್ಣದಾಗಲಿ ದೊಡ್ಡದಾಗಲಿ ಆವಾಗಿನ ಕೆಲಸ ಆವಾಗ ಮಾಡ್ಕೊಳೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಇನ್ನು ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯಿತು. ಅಂದರೆ ನಾಷ್ಟ ಎಲ್ಲ ಮಾಡಿದ್ದೆ, ಎಲ್ಲರದು ನಾಷ್ಟ ಆಗಿತ್ತಲ್ಲ. ಸೊ ಒಂದೆರಡು ಪಾತ್ರೆಗಳಿದ್ವು, ಅವನ್ನೆಲ್ಲ ವಾಶ್ ಮಾಡಿಟ್ಟೆ. ಅದಾದ ನಂತರ ಗ್ಯಾಸ್ ಸ್ಟವ್ ಅಟ್ಲೀಸ್ಟ್ ದಿನಕ್ಕೆ ಒಂದು ಸತಿನಾದರೂ ನಾನು ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳೋದು ಎಲ್ಲರೂ ಫಾಲೋ ಮಾಡ್ತೀವಲ್ವ. ಸೊ ಅದು ಮೇಯ್ನಾಗಿ ಫಾಲೋ ಮಾಡಲೇಬೇಕು. ಯಾಕಂದರೆ ಏನಾದರೂ ಎಣ್ಣೆ ಜಿಡ್ಡಾಗಿರ್ಬೋದು, ಇಲ್ಲ ಒಂದು ಸತಿ ಅಕ್ಕಿನೇ ಇಟ್ಟಿದ್ದಾಗ ಕುಕ್ಕರ್ ಕೂಗಬೇಕಾದ್ರೆ ಒಂದು ಸ್ವಲ್ಪ ನೀರು ಏನಾದರೂ ಒಂದು ಆಗಿರುತ್ತಲ್ವ, ಗ್ಯಾಸ್ ಮೇಲೆ ಕಲೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಿ ಇವಾಗ ಹೇಗೆ ನೀಟಾಗಿ ಕಾಣ್ತಿದೆ. ಸೊ ಅವಾಗೇ ಗ್ಯಾಸ್ನೂ ಸಹ ನೀಟಾಗಿ ಒರೆಸ್ಕೊಳೋದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸ ಅಂತ ಹೇಳಿದ್ನಲ್ಲ ನೀಟಾಗಿರುತ್ತೆ. ನೋಡಿ ಈಗ ಹೇಗೆ ಕಾಣ್ತಿದೆ ಅಂತ ನೋಡಿ. ಸಿಂಕಲ್ಲಿ ಪಾತ್ರೆಗಳಾಗಿರ್ಬೋದು, ಗ್ಯಾಸ್ ಸ್ಟವ್ ಮೇಲೆ ನೀಟಾಗೆಲ್ಲ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಆ ಸ್ಮೆಲ್ ಅನ್ನೋದು ಇರೋದಿಲ್ಲ ಅಲ್ವಾ. ಹಾಗೆಯೇ ಆ ಜಿರಳೆಗಳು ಬರೋದಾಗಿರಲಿ, ಆ ರೀತಿಯಾದ ಒಂದು ನಾವೇ ಒಂಥರ ಬ್ಯಾಕ್ಟೀರಿಯಾಸ್ ಕ್ರಿಯೇಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಸಿಂಕಲ್ಲಿ ಹಂಗೆ ಪಾತ್ರೆಗಳು ಬಿಟ್ಟು ಒಂದೇ ಸತಿ ಸಾಯಂಕಾಲ ತೊಳ್ಕೊಂಬಿಡೋಣ, ಆಮೇಲೆ ನೀಟಾಗಿ ಸ್ವಲ್ಪ ಜಾಸ್ತಿ ಆಗಲಿ ಆಮೇಲೆ ಒಟ್ಟಿಗೆ ತೊಳ್ಕೊಂಬಿಡೋಣ ಅನ್ನೋದಾಗಿರ್ಬೋದು. ಆ ರೀತಿಯಾಗೂ ಯೋಚನೆ ಮಾಡ್ತಿರ್ವಿ ಅಲ್ವಾ. ಅದನ್ನೆಲ್ಲ ಬಿಟ್ಟು ಅವಾಗೇ ಕೆಲಸನ ಮಾಡ್ಕೊಂಬಿಟ್ರೆ ಕ್ಲೀನಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ನಾನು ಊಟ ಎಲ್ಲ ಮಾಡಿಸ್ದೆ, ಮಲಗಿಸ್ಬಿಡೋಣ, ಇನ್ನು ಕೆಲಸ ಮಾಡೋದಕ್ಕಾಗೋದಿಲ್ಲ, ಇಬ್ಬರು ಮಕ್ಕಳು ನೋಡಿಕೊಂಡು ಮನೇಲಿ ಕೆಲಸ ಮಾಡ್ಕೊಳೋದು ಸ್ವಲ್ಪ ಕಷ್ಟನೇ, ಆದ್ರೂ ಮಾಡಲೇಬೇಕಲ್ವಾ. ಸರಿ, ಇನ್ನು ಅವ್ರಿಗೆ ಸ್ವಲ್ಪ ಕೆಲಸ ಮುಗ್ದಿತ್ತು, ಇನ್ನು ಮಕ್ಕಳನ್ನೆಲ್ಲ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಬಾಕಿ ಕೆಲಸ ಮಾಡ್ಕೊಳೋದಕ್ಕೆ ಆರಾಮಾಗುತ್ತೆ ಅಂಥೇಳಿ ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ. ಅವ್ರನ್ನ ಮಲಗಿಸೋದಿರಲಿ, ನಾನು ಒಂದು ಸ್ವಲ್ಪ ಹೊತ್ತಾಗೆ ರೆಸ್ಟ್ ತೊಗೊಂಬಿಟ್ಟೆ. ಅಂದರೆ ಒಂದು 15 ಮಿನಿಟ್ಸ್ ನಾನು ಮಲ್ಕೊಂಡು ಎದ್ದಿದ್ದಾಯಿತು. ಸೊ ಹಾಗೂ ಮಾಡ್ಬೋದು, ಏನು ಎಲ್ಲ ಕೆಲಸನೂ ದಿನ ಪೂರ್ತಿ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಸ್ವಲ್ಪ ಕೆಲಸ ಮುಗ್ದಿದ್ದ ಇನ್ನು ಬಾಕಿ ಕೆಲಸ ಮಾಡ್ಕೊಬೋದು ಅಂದಾಗ ಒಂದು 10 ಮಿನಿಟ್ಸ್ ಇಲ್ಲ ಒಂದು 15 ಮಿನಿಟ್ಸ್ ರೆಸ್ಟ್ ತೊಗೊಂಡೇ ಮಾಡಬೇಕು. ಏನಂತ ಅರ್ಜೆಂಟಲ್ಲೇ ನಾವು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಇನ್ನು ಅದಾದ ನಂತರ ನಾನು ಸೋಫಾಸ್ ಮೇಯ್ನಾಗಿ ಇದೇನೇನೆ ಈ ಟಿ ವಿ ಕ್ಯಾಬಿನೆಟ್ಸ್ ಆಗಿರ್ಬೋದು, ಸೋಫಾಸ್ ಆಗಿರ್ಬೋದು, ನೀವು ಎಷ್ಟು ಸತಿ ಒರೆಸಿದ್ರೂ ಧೂಳು ಇದ್ದೇ ಇರುತ್ತೆ. ಇವಾಗ ಒಂದು ದಿವಸ ಬಿಟ್ಟು ಒಂದು ದಿವಸ ನಾನು ಸಹ ಒರೆಸ್ತೀನಿ, ದಿನ ಒರೆಸಲ್ಲ ನಾನು. ಇವತ್ತು ಒರೆಸಿದಿನ ನೆಕ್ಸ್ಟ್ ಡೇ ಹಾಗೆ ಇರುತ್ತೆ. ನೆಕ್ಸ್ಟ್ ಡೇ ಗೊತ್ತಾಗುತ್ತೆ ಅಲ್ವಾ, ಧೂಳು ಇದ್ದಾಗ ಆಗಾಗೆ ಒರೆಸ್ಕೊಂಬಿಡೋದು ಒಳ್ಳೆಯದು. ಯಾಕಂದರೆ ನಾನು ಆಗಲೇ ಹೇಳಿದ್ದೆ, ಹಾಲಲ್ಲೇ ಮೇಯ್ನು, ಯಾರಾದರೂ ನೆಂಟರು ಬಂದಾಗಿರ್ಬೋದು. ಸೊ ಮೇಯ್ನಾಗಿ ಹಾಲೇ ಅಲ್ವಾ ಕಾಣೋದು. ಹಾಗಾಗಿ ಒಂದು ಸ್ವಲ್ಪ ನಾವು ಕ್ಲೀನಾಗಿ ಇಟ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದು ಬಟ್ಟೆಗಳನ್ನ ಮಡ್ಚಿಡೋದಾಗಿರ್ಬೋದು. ನಾವೇನು ಮಾಡ್ತೀವಿ, ತೊಗೊಂಬಂದು ಹಾಕ್ಬಿಡ್ತೀವಿ ಚೇರ್ ಮೇಲೆ, ಬಿಡು ಆಮೇಲೆ ಮಡ್ಚಿಟ್ಕೊಳ್ಳೋಣ ಅಂಥೇಳಿ. ಆಮೇಲೆ ಅದೇನೋ ಹೇಳ್ತಾರಲ್ಲ, ನಾಳೆ ಅಂದಿತ್ತು ಆಳು ಅನ್ನಂಗೆ, ಆಮೇಲೆ ಅಂತ ನಾವು ಬಿಟ್ಟರೆ ಅದು ಹಂಗೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನು ಸಹ ತಂದಾಗಲೇ ಮಡ್ಚಿಟ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಇನ್ನೇನಾಗುತ್ತೆ, ಆಮೇಲೆ ಚೇರ್ ಮೇಲೆ ಹಾಕಿ ಒಂಥರ ಸುಕ್ಕಾದಂಗೆ ಆಗುತ್ತೆ ಅಲ್ವಾ. ಸೊ ಅದನ್ನು ಸಹ ಅವಾಗಿಂದವಾಗೆ ಮಾಡ್ಕೊಳೋದು ಈಸಿ ಆಗುತ್ತೆ ನಮಗೂ ಕೆಲಸ. ಇದೆಲ್ಲನೂ ಕೆಲಸಗಳನ್ನ ನಾವು ದಿನನಿತ್ಯ ಮಾಡೋ ಅಂಥದ್ದೇನೆ, ಅಂಥ ಕಷ್ಟಕರವಾದದ್ದಲ್ಲ ಅಲ್ವಾ. ಸೊ ಆದರೆ ನಾವು ಕೆಲವರು ಫಾಲೋ ಮಾಡಲ್ಲ, ಕೆಲವ್ರು ಮಾಡ್ತಾರೆ ಇರ್ಬೋದು.
ಸೊ ನಾನೇನು ಹೇಳ್ತೀನಿ ಅಂದರೆ ಫಾಲೋ ಮಾಡಿ, ದಿನ ಮಾಡೋದ್ರಿಂದ 1-2 ದಿವಸ ನೀವು ಮಾಡೋದ್ರಿಂದ ನೆಕ್ಸ್ಟ್ ನಿಮಗೆ ಅಲ್ಲೇನಾನ ಇದ್ದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಮನಸ್ಸು ಬರೋದಿಲ್ಲ, ಅದನ್ನು ಮಾಡಿಬಿಡೋಣ ಆಮೇಲೆ ಕೂತ್ಕೊಂಡ್ರಾಯ್ತು ಅಂತ ಅನಿಸ್ಬಿಡುತ್ತೆ. ಸೊ ಈ ರೀತಿಯಾಗಿ ಒಂದು ಫಾಲೋನ ಮಾಡಿದಾಗ 2 ಯೂಸು, ಏನು ನಮಗೂ ಒಂದು ಸಮಾಧಾನ ಇರುತ್ತೆ. ಮನೆ ಕ್ಲೀನ್ ಇದ್ದಾಗ ನಿಜವಾಗ್ಲೂ ಹೇಳಿ ಯಾರಿಗೆಲ್ಲ ಸಮಾಧಾನ ಆಗೋದಿಲ್ಲ, ಅಪ್ಪ ಎಷ್ಟು ಕ್ಲೀನಾಗಿದೆ ಮನೆ ಅನ್ನೋದು ಫೀಲ್ ನಮಗೆ ಅನಿಸುತ್ತಾ, ಅದೊಂದು. ನೆಕ್ಸ್ಟ್ ಇನ್ನೊಂದು ಬಂದು ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆಸ್ಟ್ ಬರೋದಾಗಿರ್ಬೋದು, ನಮಗೆ ಗೊತ್ತಿರೋದಿಲ್ಲ ಯಾವಾಗ ಯಾರು ಬರ್ತಾರೆ ಅಂತ. ಕೆಲವರು ಕಾರ್ಡ್ ಕೊಡೋದಾಗಿರ್ಬೋದು, ಆ ರೀತಿಯಾಗೂ ಬಂದೇ ಬರ್ತಾರಲ್ವ. ಸೊ ನಾವು ಮನೆ ಕಟ್ಸೋದು ದೊಡ್ಡದಲ್ಲ ಸ್ನೇಹಿತರೆ, ನಾವು ಯಾವ ರೀತಿಯಾಗಿ ಮನೇನ ಇಟ್ಕೊಂಡಿರ್ತೀವಿ ಅನ್ನೋದು ಸಹ ಬರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು, ಸೊ ಯಜಮಾನ್ರ ಕೆಲಸದಿಂದ ಬಂದಾಗ ಮನೆ ಕ್ಲೀನಾಗಿದ್ದಾಗ ಆ ಎನ್ವಿರಾನ್ಮೆಂಟೇ ಬೇರೆ ಆಗಿರುತ್ತೆ ಅಲ್ವಾ. ಯಾರೇ ಆಗಿರಲಿ, ಇವಾಗ ನಾವೇನೇ ಫಾರ್ ಎಕ್ಸಾಂಪಲ್ ಕೆಲ್ಸಕ್ಕೆ ಹೋಗಿ ಬರ್ತೀವಿ ಮನೆಯಲ್ಲಿ, ಸೊ ಮನೆಗೆ ಬಂದಾಗ ಹೆಂಗೆ ಅನಿಸುತ್ತೆ, ಮೊದಲೇ ಟಯರ್ಡ್ನೆಸ್ ಇರುತ್ತಾ, ಅದಾದ ನಂತರ ಮನೆ ಸ್ವಲ್ಪ ಕ್ಲೀನಾಗಿಲ್ಲ ಅಂತಂದರೆ ಏನಾಗುತ್ತೆ, ಕೋಪ ಬರುತ್ತೆ. ಕೋಪ ಬಂದಾಗ ಏನಾಗುತ್ತೆ, ಜಗಳ ಆಗುತ್ತೆ ಅಲ್ವಾ, ಮಾತಿಗೆ ಮಾತು ಬೆಳೆಯುತ್ತೆ, ಬೇರೆ ಲೆವೆಲ್ಗೆಲ್ಗೂ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದೆಲ್ಲ ಆಗೋದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಮನೇನ ಕ್ಲೀನಾಗಿ ಮಾಡಿಕೊಂಡ್ರೆ ಎಷ್ಟು ಸಮಾಧಾನವಾಗಿರುತ್ತೆ ಗೊತ್ತಾ. ಮನೆಯೂ ಕ್ಲೀನಾಗಿರುತ್ತೆ, ನಮಗೂ ಮೈಂಡು ಫ್ರೀ ಆಗಿರುತ್ತೆ. ಹಾಗಾಗಿ ಈ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮನೇನ ಕ್ಲೀನಾಗಿ ಇಟ್ಕೊಳೋದು ಒಂದು ಕರ್ತವ್ಯ ನಮ್ಮದು ಅಂತ ಭಾವಿಸ್ಕೊಂಡು ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ನಾನು ತಿಳ್ಕೊತೀನಿ ಈ ರೀತಿಯಾಗಿರುತ್ತಾ ಅಂತ ಹೇಳಿ. ಹಾಗೆಯೇ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.